ಲಾಯ್ರಿ ನಮ್ ತಾವ್ ಹುಡುಗಾಟ ಆಡ್ಬೇಡ. ಹೊಸಿ ಹೊತ್ತಿಗೆ ಮುಂಚೆ ನಿನ್ ಜೊತೆ ಬೇರೆ ಹುಡುಗಿ ಇದ್ಲು, ಎಲ್ಲ ಅವಳು? ಬೇರೆ ಹುಡುಗಿನ? ಏನ್ ಹೇಳ್ತಿದ್ದೀರಾ? ಇವ್ರನ್ನ ಮತ್ಗೆ ನಾವೇ ಕಣ್ಣಾರ ನೋಡಿದೀವಿ, ನಾವೇನ್ ಸುಳ್ಳು ಹೇಳ್ತಿದೀವಿ? ಏಯ್, ನೀವು ಬೇರೆ ಯಾರನ್ನೋ ನೋಡಿ ತಪ್ಪು ತಿಳ್ಕೊಂಡಿರ್ಬೇಕು. ನಾವಿಲ್ಲಿಗೆ 3 ಜನನೇ ಬಂದಿರೋದು. ಬೇರೆ ಹುಡುಗಿ ಯಾರು ನಮ್ಮ ಜೊತೆ ಬಂದಿಲ್ವಲ್ಲ? ಪರಿಚಯ್, ಯಾಕೆ ಸುಳ್ಳು ಹೇಳ್ತಾ ಇದ್ಯಾ? ನಮ್ಮ ಮನೆಯವ್ರಿಗೆಲ್ಲ ಯಾಕೆ ಮೋಸ ಮಾಡ್ತಿದ್ಯಾ? ನಾವೆಲ್ಲ ನಿನಗೇನು ಅನ್ಯಾಯ ಮಾಡಿದೀವಿ? ಗೌರಿ, ಪರಿಚಯ ಬೇರೆ ಹುಡುಗಿ ಜೊತೆ ಇದ್ದದನ್ನ ನೀನು ನೋಡುತ್ತೀಯನೇ? ಹೌದಮ್ಮ, ನೋಡಿನೇ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಬರಕ್ಕೆ ಶಂಕರ ಅವ್ರನ್ನ ಕಳಿಸಿದ್ದು. ಗ್ರೀಷ್ಮಾ, ನೀನು ನನ್ನ ಮದುವೆ ಆಗೋದು ನಿಮ್ಮ ಅಕ್ಕಂಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾರೆ. ಇಲ್ಲ ಕಣೆ, ಇವ್ರ ಮಾತನ್ನ ಮಾತ್ರ ನಂಬೇಡ. ನಾನು ಇವಾಗ್ಲೇ ನೋಡಿದ್ದೀನಿ, ಇವ್ರು ಬೇರೆ ಹುಡುಗಿ ಜೊತೆ ಇದ್ರು. ಈಗ ನೋಡಿದ್ರೆ ಇನ್ಯಾರನ್ನೋ ತೋರಿಸಿ ಅತ್ತಿಗೆ ಅಂತ ಹೇಳ್ತಿದ್ದಾರೆ. ಏನ್ ಮಾತಾಡ್ತಾ ಇದ್ದೀರಾ? ನಾನು ನಿಜವಾಗ್ಲೂ ಇವ್ರ ಅದಕ್ಕೇನೆ. ಹೌದು, ಇವ್ರು ನಮ್ಮ ಅತ್ತಿಗೆನೆ. ನಮ್ 3 ಜನ ಬಿಟ್ಟು ಇಲ್ಲಿ ಯಾರು ಬೇರೆ ಬಂದಿಲ್ಲ. ಇಲ್ಲ ಅಮ್ಮ, ಇವ್ರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಪರಿಚಯ ಗ್ರೀಷ್ಮನ್ಗೆ ಮೋಸ ಮಾಡ್ತಿದ್ದಾನೆ. ಪ್ಲೀಸ್ ನನ್ನ ಮಾತು ನಂಬಮ್ಮ. ಗ್ರೀಷ್ಮನ್ ಜೀವನ ಹಾಳು ಮಾಡ್ತಿರೋದು ನಾನಲ್ಲ, ನೀವು ಗೌರಿ ಅವರೇ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಿಮಗೆ ಇಷ್ಟ ಇಲ್ಲ. ಅದಕ್ಕೆ ತಾನೇ ಈ ರೀತಿ ಸುಳ್ಳು ಹೇಳ್ತಿರೋದು. ನೀ ನನ್ನ ಎಷ್ಟು ದಿನದಿಂದ ನೋಡ್ತಿದ್ದೀಯಾ? ನಾನು ನಿಮ್ಗೆ ದ್ರೋಹ ಮಾಡ್ತಿದ್ದೀನ? ಇವ್ರ ಮಾತನ್ನು ನೀವು ನಂಬ್ತೀಯಾ? ಅಕ್ಕ, ನಿಜವಾಗ್ಲೂ ನೀನು ನನ್ನ ಅಕ್ಕನೇನೆ. ಅಕ್ಕ ಆದೋಳು ತಂಗಿ ಜೀವನನ ಹಾಳು ಮಾಡ್ತಾಳ. ಇದೇನಾ ನೀನ್ ನನಗೆ ಮಾಡ್ತಿರೋ ಉಪಕಾರ? ಗ್ರೀಷ್ಮ, ಪ್ಲೀಸ್ ಕಣೆ, ನನ್ನ ಮಾತು ಕೇಳೆ. ಪ್ಲೀಸ್ ಅಕ್ಕ, ಮತ್ತೆ ನೀನೇನು ಹೇಳಕ್ ಬರ್ಬೇಡ. ನಿನ್ ನನ್ನ ಪರಿಚಯ ಮದ್ವೆ ಆಗೋದು ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಹೀಗೆ ಮಾಡ್ತಾ ಇದ್ಯಾ? ಛೇ, ಇವ್ರಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಇದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಐರಿ ಬುದ್ಧಿ ನಂತಾವ್ ತೋರ್ಸಕ್ ಬಂದಿಯಲ್ಲ, ನೀನು ನೀವು ಸುಮ್ಕೆ ಬಿಡಕ್ಕಿಲ್ಲ. ಶಂಕರ, ಸಾಕು ನಿಲ್ಸು. ಯಾಕೆ ಹೀಗೆ ಪದೇ ಪದೇ ನೀವಿಬ್ರು ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿನ್ನೆ ಎಂಗೇಜ್ಮೆಂಟ್ ಅಲ್ಲಿ ನಿಮ್ಮ ಮನೆಯವರು ಅವಮಾನ ಮಾಡಿದ್ರು, ಈಗ ನೀವು. ಇದಕ್ಕೆ ಪರಿಚಯ ತಂದೆ ನಿಮ್ಮ ಮನೆಯವ್ರು ಯಾರು ಮದುವೆಗೆ ಬರೋದು ಬೇಡ ಅಂತ ಹೇಳಿದ್ರು. ಗೌರಿ, ಬೆಳಗ್ಗೆ ಪರಿಚಯ ಜೊತೆ ಇದ್ದಿದ್ದು ಅವ್ರ ಅತ್ತಿಗೆ ಅಂತ ಗ್ರೀಷ್ಮ ಹೇಳ್ತಿದ್ದಳ್ತಾನೆ. ಆದ್ರೂ ನೀವಿಬ್ರು ಯಾಕೆ ರೀತಿ ಮಾಡ್ತಿದ್ದೀರಾ? ಇದರಿಂದ ಏನ್ ಸಿಗುತ್ತೆ ನಿಮ್ಗೆ? ಅಪ್ಪಾಜಿ ಪ್ಲೀಸ್, ನನ್ನ ಮಾತು ನಂಬಿ. ಈ ಪರಿಚಯ ಜೊತೆ ಬೇರೆ ಹುಡುಗಿ ಇರೋದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಹೌದು ಮಾವಯ್ಯ, ನಾನು ನೋಡಿವ್ನಿ, ಚುರುಮುರಿನೂ ನೋಡವನೆ. ನನ್ಗೀಗ ಇಬ್ರು ಉದ್ದೇಶನೂ ಗೊತ್ತಾಯ್ತು. ನನ್ನ ಪರಿಚಯನ ದೂರ ಮಾಡ್ಬೇಕು ಅಂತ ನೀವಿಬ್ರು ಈ ರೀತಿ ಮಾಡ್ತಾ ಇದ್ದೀರಾ ಅಲ್ವಾ? ನೀವೇನ್ ಮಾಡಿದ್ರು ನಾನು ಪರಿಚಯ ದೂರ ಆಗಲ್ಲ. ನಾನು ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ, ತಿಳ್ಕೊಳ್ಳಿ. ಇಲ್ಲ ಅಪ್ಪಾಜಿ, ನಾವು ಸುಳ್ಳು ಹೇಳ್ತಿಲ್ಲ. ಸಾಕು ಗೌರಿ, ಮತ್ತೆ ನಿಮ್ಮ ಮಾತನ್ನ ನಾನು ನಂಬಲ್ಲ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ.
ಗ್ರೀಷ್ಮನ್ ಭಾಳ ಹಾಳಾಗಕ್ಕೆ ನಾನು ಬಿಡಲ್ಲ. ಅಕ್ಕ ನೀನು ನನ್ನ ಮದ್ವೆಗೆ ಬಂದರೆ ಮದುವೆ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೆ. ಆದರೆ ನೀನು ಮದ್ವೆಗೆ ಬರದೇ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತಿದೆ. ನೀರವ್ರೆ, ಗ್ರೀಷ್ಮ ನಡೀರಿ. ಪಾರ್ವತಿ, ಸಂಕ್ರಾನು ಗೌರಿನೂ ಇನ್ನೂ ಮನೆಗೆ ಬಂದಿಲ್ವೇ? ಅಯ್ಯೋ, ಅವ್ರು ಯಾವಾಗ ಬರ್ತಾರೆ ಯಾವಾಗ ಹೋಯ್ತಾರೆ ನನ್ಗೇನ್ ಗೊತ್ತೈತದೆ. ಅವ್ರಿಗೆ ಹೋಗಕ್ಕೂ ಬರೋಕ್ಕೂ ಟೇಮೇ ಇಲ್ಲ ತಕೊಳ್ಳಿ. ಯಾಕೋ ಈಗೀಗ ಅವರಿಬ್ರು ಓಡಾಟ ಜಾಸ್ತಿ ಆಗದೆ. ನಮಗೆ ಮದುವೆಗೆ ಹೋಗಕ್ಕಿಲ್ಲ ಅಂತ ಹೇಳಿ ಗಂಡ ಹೆಂಡ್ರು ಇಬ್ರು ಏನಾರು ಪ್ಲಾನ್ ಮಾಡ್ತಾವ್ರ ಹೆಂಗೆ? ಅಪ್ಪಯ್ಯ, ಚಿಕ್ಕವನೇ, ಎಲ್ಲಿಗ್ಲಾ ಹೋಗಿದ್ರಿ? ಏನು ಈಗ ಮನೆಗೆ ಬರ್ತಿದ್ದೀರಾ? ಗಂಡ ಹೆಂಡತಿ ಇಬ್ರು ಹೊಸ ಕೆಲ್ಸಕ್ಕೆ ಏನಾರು ಸೇರ್ಕೊಂಡ್ರ ಹೆಂಗೆ? ಆ ಲಾಯರಿ ಬಗ್ಗೆ ವಿಚಾರಿಸಕ್ ಹೋಗಿದ್ವಿ. ಅವನು ಒಳ್ಳೆ ಹುಡುಗ ಅಲ್ಲ ಅನ್ನಿಸ್ತದಪ್ಪಯ್ಯ. ನಮ್ ಗ್ರೀಷ್ಮಿಗೆ ಅವ್ನು ಸರಿ ಹೋಗಕ್ಕಿಲ್ಲ. ಕಟ್ಕೊಳ್ಳೋಳು ಅವಳು, ಅನುಭವಿಸೋಳು ಅವಳು. ನೀವಿಬ್ರು ಏನು ಹೋಗಿ ಅಲ್ಲಿ ಹಕ್ಕಿಕತ್ ಮಾಡ್ತೀರೇನು? ನಮ್ ಕಣ್ ಮುಂದೆನೆ ನನ್ನ ತಂಗಿ ಜೀವನ ಹಾಳಾಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗುತ್ತಾ ಮಾವಯ್ಯ? ಅದೆಂಗಾಯ್ತದೆ? ನಮ್ ಗ್ರೀಷ್ಮಿ ಎಷ್ಟು ಒಳ್ಳೆವಳು, ಅವಳ ಜೀವನನ ಹಾಳಾಗಕ್ ಬಿಡಕ್ಕಾಯ್ತದ? ನಂಗೆ ಯಾಕೋ ನೀವಿಬ್ರು ಮಾಡ್ತಿರೋ ಸರಿ ಅಂತ ಅನ್ನಿಸ್ತೈತೆ. ಆ ಲಾಯರಿ ಎಂತವನು ಅಂತ ಗೊತ್ತಾಗಕ್ಕೆ ಸಾಕ್ಷಿ ಏನಾದ್ರು ಸಿಕ್ತೆ? ಇವತ್ತು ಸಾಕ್ಷಿ ಸಮೇತ ತೋರಿಸುವ ಅಂತಾನೆ ಹೋಗಿದ್ವಿ. ನಮ್ ಮಾಡಕ್ ಹೋಗಿದ್ದೆಲ್ಲ ಉಲ್ಟಾ ಆಗೋಯ್ತು. ಬಿಡಬೇಡ ಕಣ್ಲ ಸಂಕ್ರ, ಹೆಂಗನ ಮಾಡಿ ಸಾಕ್ಷಿ ಹುಡುಕಿ ಆ ಕದಿಮ ಎಂತವನು ಅಂತ ಗ್ರೀಸುಗೆ ಗೊತ್ತಾಗಕ್ ಮಾಡು. ಬೇಕಾರೆ ನಾ ಸಹಾಯ ಮಾಡೇನು. ನಾಳೆಗೆ ಮದ್ವೆ ಐತೆ ಕಣ್ಲ, ಅಷ್ಟ್ರಾಗೆ ಅವನ್ ಬಣ್ಣನ ಬೈಲ್ ಮಾಡ್ಬಿಡ್ಬೇಕು. ಏಯ್ ಸಾಕ್ ಮುಚ್ಲ ಬಾಯ. ನಿನಗೆ ಯಾಕ್ಲ ಆಟೋನ್ ಟೆನ್ಷನ್? ಅವ್ರ ಇಸ್ಯ ಅವ್ರು ನೋಡ್ಕೋತಾರ ಬಿಡು. ನೀನೇನಲ್ಲಿ ಹೋಗಿ ಕಡ್ಡಿ ಅಳ್ಳಾಡ್ಸೋದು? ಹಂಗಲ್ಲ ಅಪ್ಪಯ್ಯ. ಸುಮ್ಕೆ ಊಟ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ತ್ಯಾಗದೊಂದು ಬಿಡ್ತೀನಿ ನೋಡು. ಸರಿ ಅಪ್ಪಯ್ಯ. ಶಂಕ್ರ, ನಿನ್ನ ಹೆಂಡ್ರಿಗೆ ಹೇಳು ಇಬ್ರು ಬಂದು ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಿ. ನಂಗೆ ಹಸುವಿಲ್ಲ ಕಣವ. ಮನೆ ಕಂಡ್ರೆ ಸಾಕು ಅನ್ನಿಸ್ತದೆ. ನೀವು ಊಟ ಮಾಡ್ಕೊಳ್ಳಿ. ಏನ್ ಮಾಡೋದು ಜೋಗಿಯವ್ರೆ, ಹೀಗಾಗೋಯ್ತಲ್ಲ. ನಂಗೂ ತಲೆನೇ ಓಡ್ತಾ ಇಲ್ಲ. ನನಗಂತೂ ಗ್ರೀಷ್ಮಿಂದ ಯೋಚನೆ ಆಗ್ಬಿಟ್ಟಿದೆ. ನಾಳೆ ಅವಳು ಅವನ ಜೊತೆ ಹೇಗೆ ಜೀವನ ಮಾಡ್ತಾಳೆ? ಅವಳಿಗೇನಾದ್ರೂ ನಿಜ ಗೊತ್ತಾಗ್ಬಿಟ್ರೆ ಅವಳು ಖಂಡಿತ ತಡ್ಕೊಳಲ್ಲ ಜೋಗಿಯವ್ರೆ. ನಾನು ಇನ್ನು ಏನ್ ಮಾಡಾನೆ ಹೇಳಿ? ನಾನು ಏನೇ ಹೇಳಿದ್ರು ಅವ್ರು ಅರ್ಥನೇ ಮಾಡ್ಕೊತಾ ಇಲ್ವಲ್ಲ. ಸ್ವಂತದವ್ರು ನಮ್ದೆ, ನೆನ್ನೆ ಮೊನ್ನೆ ಬಂದವ್ರನ್ನ ನಂಬ್ತಾವ್ರೆ.